ಅನ್ನೋ ಥಾಟು ಇರಲಿಲ್ಲ ನಮಗೆ. ಅವತ್ತು ಐ ಥಿಂಕ್ ಅವತ್ತು ದರ್ಶನ್ ಊರಲ್ಲೂ ಇರಲಿಲ್ಲ. ಅವರು ಇದಕ್ಕೆ ಹೋಗಿದ್ರು, ಕುದುರೆ ಏನೋ ಪಿಕ್ ಮಾಡೋಕ್ಕೆ ಅಂತ. ಹಿ ಹ್ಯಾಡ್ ಗಾನ್ ಟು ತಮಿಳ್ನಾಡು. ನಾನು ಐ ವಾಸ್ ಆನ್ ವಿ ಸಿ, ಸುಪ್ರೀಂ ಕೋರ್ಟ್ದು ಅವತ್ತು ಫೈನಲ್ ಇದು ಡಿಸ್ಪೋಸಲ್ ಇದ್ದ ಕೇಸ್ ವಿ ಸಿ ಅಲ್ಲಿದ್ದೆ. ಆ್ಯಂಡ್ ಫಾರ್ ಮೀ ಅದು ಬೇಲ್ ಕ್ಯಾನ್ಸಲ್ ಅಂತ ಬಂದಿದ ತಕ್ಷಣ ತುಂಬಾನೇ ಬೇಜಾರಾಯಿತು. ಆ್ಯಂಡ್ ಐ ವಾಸ್ ಇನ್ ತುಂಬಾನೇ ಬೇಜಾರಾಯಿತು ನನಗೆ. ಅದನ್ನು ನಾನು ಹೇಗೆ ದರ್ಶನಕ್ಕೆ ಕನ್ವೆ ಮಾಡಬೇಕು ಅನ್ನೋದನ್ನ ನಾನು ಐ ವಾಸ್ ಥಿಂಕಿಂಗ್. ಬೇಲ್ ಕ್ಯಾನ್ಸಲ್ ಆಯಿತು ಅಂತ ಅಂದಮೇಲೂ ನಾನು ಒಂದು 15 ಮಿನಿಟ್ಸ್ ನಾನು ಅವ್ರಿಗೆ ಫೋನೇ ಮಾಡಿಲ್ಲ. ಐ ವಾಸ್ ಹೋಲ್ಡಿಂಗ್ ಮೈ ಸೆಲ್ಫ್ ಅಪ್. ನನಗೆ ಹೆಂಗೆ ಫೋನ್ ಮಾಡೋದು, ಹೆಂಗೆ ಹೇಳೋದು, ಬಿಕಾಸ್ ಅವ್ರು ಆ ಟೆನ್ಷನಲ್ಲಿ ಇದ್ರು. ರಚನಾ ಸುಮಾರು ದಿನದಿಂದ ಸುಪ್ರೀಂ ಕೋರ್ಟಲ್ಲಿ ಇದ್ದಾಗಿಂದಾನು ಆ ಟೆನ್ಷನಲ್ಲಿ ಇದ್ರು. ಅವ್ರು ಯಾವಾಗಲೂ ಅವ್ರ ಮೈಂಡಲ್ಲಿ ಅದು ಬ್ಯಾಕ್ ಆಫ್ ಹಿಸ್ ಮೈಂಡ್ ಇಟ್ ವಾಸ್ ರನ್ನಿಂಗ್. ಅವರು ಹೇಳ್ತಿರ್ಲಿಲ್ಲ, ಬಟ್ ಐ ಕುಡ್ ಸಿ ಮೋಸ್ಟ್ ಆಫ್ ದ ಟೈಮ್ ಸುಮ್ಮನೆ ಆಗ್ಬಿಡೋರು, ಸುಮ್ಮನೆ ಕೂತ್ಬಿಡೋರು, ಮಾತು ಕಡಿಮೆ ಮಾಡಿದ್ರು. ಆ್ಯಂಡ್ ಮನೇಲೂ ಅಷ್ಟೇ ಸುಮ್ಮನೆ ಒಬ್ಬರೇ ರೂಮಲ್ಲಿ ಕೂತ್ಕೊಂಡ್ಬಿಡೋರು ಜಾಸ್ತಿ. ನಾವು ಬೇಕು ಅಂತ ಟು ಪೆಪೆ ಮಾಪ್ ಹೋಗೋದು, ಕಾಮಿಡಿ ಮಾಡೋದು, ಫನ್ ಮಾಡೋದು ಮಾಡ್ತಾ ಇದ್ರು. ಅವ್ರು ಅವಾಗಲೂ ರಿಯಾಕ್ಟೇ ಮಾಡ್ತಿರ್ಲಿಲ್ಲ. ಇಟ್ ಬಿಕಮ್ ಸೈಲೆಂಟ್. ಸುಮಾರು ದಿನಗಳಿಂದಾನೇ ಆ ಪ್ರೋಸೆಸ್ ನಾನು ನೋಡ್ತಿದ್ನಲ್ಲ. ಸೊ ದೆನ್ ನನಗೆ ಯಾರೋ ಬೇರೆ ಯಾರೋ ಫೋನ್ ಮಾಡಿ ಹೇಳೋದಕ್ಕಿಂತ ನಾನೇ ಫೋನ್ ಮಾಡೋದು ಅಂತ ಜಸ್ಟ್ ಕಾಲ್. ಫೋನ್ ಮಾಡಿದಾಗ ಹಿ ಜಸ್ಟ್ ಏನಾಯ್ತು ವಿಜಿ ಅಷ್ಟೇ ಕೇಳಿದೆ. ಏನಾಯ್ತು ವಿಜಿ ಅಂದರು. ಪುಮಾ ಕ್ಯಾನ್ಸಲ್ ಆಯಿತು ಬೇಲ್ ಅಂತ. ಹಿ ವಾಸ್ ಲೈಕ್ ಸೈಲೆಂಟ್. ಒಂದು ಪದ ಅವ್ರ ಬಾಯಿಂದ ಬರಲಿಲ್ಲ. ಒಂದು ಮಿನಿಟ್ ಆಫ್ ಸೈಲೆನ್ಸ್. ಅದಾದ್ಮೇಲೆ ಸೆಟ್ ಹೌದಾ ಆಯ್ತು ಬಿಡು, ರೆಡಿ ಮಾಡು, ಬ್ಯಾಗ್ನ ಬರ್ತಾ ಇದ್ದೀವಿ. ಈ ಸ್ಟಾರ್ಟೆಡ್ ಟೆಲ್ಲಿಂಗ್ ಮೀ ಹುಷಾರು, ಇನ್ನು ಸ್ಟ್ರಾಂಗ್ ಆಗಿರು, ಅಳ್ಕೊಂಡು ಕೂತಿರ್ಬೇಡ, ವಿನೀಶ್ನ ನೋಡ್ಕೊ, ನಾ ಬರ್ತಾ ಇದ್ದೀನಿ, ಬರಕ್ಕೆ 1 to 3 hours ಆಗುತ್ತೆ, ಬಂದಿದ ತಕ್ಷಣ ಹೊರಡ್ತೀನಿ, ನೀನು ಹುಷಾರು, ವಿನೀಶ್ನ ನೋಡು, ಆ್ಯಂಡ್ ಏನೇನಿದೆ ಮನೆದೆಲ್ಲ ನೋಡ್ಕೊ. ದಟ್ಸ್ ಆಲ್ ಹಿ ಸೆಟ್. ಈ ಥರ ಒಂದು